ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜ್ಯೋತಿಷದ ಸರಳ ಸೂತ್ರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬಹಳಷ್ಟು ವಿರಳವಾಗಿರುವಂಥ, ಸರಳವಾಗಿರುವಂಥ, ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಸೂತ್ರಗಳನ್ನು ನಾವು ತರ್ತಾ ಇದ್ದೀವಿ. ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀವಾ ಇಲ್ವಾ ಅಂತ ನೋಡೋಣ ಅನ್ನೋ ಕಾರಣಕ್ಕಾಗಿ ಒಂದು ಸೂತ್ರವನ್ನು ಕೊಟ್ಟಿದ್ದೆ. ಕೆಲವರಿಗೆ ಅದು ಅರ್ಥ ಆಗದೇ ಇರಬಹುದು, ಕೆಲವರಿಗೆ ಅರ್ಥ ಆಗಿರಬಹುದು. ಜೀವನದಲ್ಲಿ ನಾನು ಸೆಟ್ಲ್ ಆಗ್ತೀನಾ, ಇನ್ನೇನಾದರೂ ಇನ್ನೂ ಸರಳವಾಗಿದೆಯಾ, ನಾವು ಕೊಡ್ತಾ ಇರೋದೇ ಸರಳದಲ್ಲಿ ಸರಳ ಯಾವುದಾದ್ರು ಸೂತ್ರ ಇದೆಯಾ ಅಂತ ಕೆಲವರು ನನಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ಇನ್ನೂ ಸರಳವಾಗಿ ನಾವು ಸಾಮಾನ್ಯರಾಗಿ ನಾವು ಒಂದು ಕುಂಡಲಿಯನ್ನು ನೋಡಿದಾಗ ನಮಗೆ ನಾವು ಸೆಟ್ಲ್ ಆಗ್ತೀವಾ ಇಲ್ವಾ ಅಂತ ಗೊತ್ತಾಗ್ಬಿಡ್ಬೋದು. ಈ ಸೌಂಡ್ ಬಂತಲ್ಲ, ಅಷ್ಟರಲ್ಲಿ ಗೊತ್ತಾಯ್ತಾ? ಹೇಗೆ ನೋಡೋಣ ಅಲ್ವಾ? ಸೊ ನಿಮ್ಮ ಕುಂಡಲಿಯನ್ನು ತಗೊಳ್ಳಿ. ನೀವು ಲೈಫಲ್ಲಿ ಸೆಟ್ಲ್ ಆಗ್ತೀರಾ. ಈ ಜಗತ್ತಲ್ಲಿ ಅಥವಾ ಈ ಸಮಾಜದಲ್ಲಿ ನಿಮಗೆ ಆದಂಥ ಒಂದು ಮರ್ಯಾದೆ, ನನಗೆ 4 ಜನ ಮರ್ಯಾದೆ ಕೊಡಬೇಕು, ನನಗೊಂದು ರೆಸ್ಪೆಕ್ಟ್ ಸಿಗಬೇಕು ಅನ್ನೋಂಥದ್ದು ಇದೆಯಾ? ಲೈಫಲ್ಲಿ ನಾವು ಸೆಟ್ಲ್ ಆಗ್ತೀವ, 4 ಜನ ನನ್ನ ಚೀತು ಅಂತಾರೆ, 4 ಜನ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟಪಡಲ್ಲ. ನಾನು ಇಲ್ಲಿದ್ದೀನಿ ಅಂದರೆ ಮೂಗು ತೀರ್ಸ್ಕೊಂಡು ಹೋಗ್ತಾರೆ, ನನ್ನ ಕಡೆ ಬರೋದನ್ನೇ ಬಿಟ್ಟಿರ್ತಾರೆ. ನಾನು ಇದ್ದೀನಿ ಅಂತೇಳಿದ್ರೆ ಜನ ಬರ್ತಾರ, ನನ್ನ ಪ್ರೀತಿ ತೋರಿಸ್ತಾರ, ನನಗೆ ಮರ್ಯಾದೆ ತೋರಿಸ್ತಾರ, ನಮಸ್ತೆ ಅಂತಾರ. ಒಂದು ಮರ್ಯಾದೆ, ಎಲ್ಲರೂ ನಮಸ್ತೆ ಅನ್ನುವಂಥ ಒಂದು ಜಾತಕ ಇರ್ತದಂತೆ. ಆ ರೀತಿ ಇದೆಯಾ ನಿಮ್ಮ ಜಾತಕದಲ್ಲಿ? ನೀವು ಸೆಟ್ಲ್ ಆಗ್ತೀರಾ ಅಂತ ನೋಡಬೇಕಾ? ಜಾತಕ ತಗೊಳ್ಳಿ. ಕೂತಿದ್ದೀರಾ? ರೈಟ್. ಸಿಂಹದಲ್ಲಿ, ಸಿಂಹ ರಾಶಿ ಅಂತ ನೋಡಿ. ಲಗ್ನ ಯಾವುದೇ ಇರಲಿ, ನಿಮ್ಮ ರಾಶಿ ಯಾವುದೇ ಇರಲಿ, ಬೇಡ ಯಾವುದು ಬೇಡ ನಮಗೆ. ನೀವು ಬರೀ ಸಿಂಹ ರಾಶಿ ನೋಡಿ. ಇವಾಗ ಸಿಂಹ ರಾಶಿನಲ್ಲಿ ಗ್ರಹ ಇದೆಯಾ ಅಂತ ನೋಡಿ. ಇದೆಯಾ? ಯಾವುದೇ ಗ್ರಹ ಇರಲಿ, ರಾಹು, ಕೇತು, ಶನಿ, ಗುರು ಯಾವುದೇ ಇರಲಿ, ವಕ್ರಿ, ಅಸ್ತ, ಹೇಗೆ ಬೇಕಾದ್ರೂ ಇರಲಿ, ಇದೆಯಾ ಗ್ರಹ? ಬರ್ಕೊಳ್ಳಿ. ಕುಂಭ ರಾಶಿನಲ್ಲಿ ಗ್ರಹ ಇದೆಯಾ ಅಂತ ನೋಡಿ. ಕುಂಭ ರಾಶಿ ಮತ್ತು ಸಿಂಹ ರಾಶಿನಲ್ಲಿ ಯಾರ ಜಾತಕದಲ್ಲಿ ಗ್ರಹಗಳಿರ್ತವೋ ನೀವೊಂದು ಅಧಿಕಾರಯುತವಾದಂಥ ಸ್ಥಾನದಲ್ಲಿ ಕೂತ್ಕೋತೀರಾ. 4 ಜನ ನಿಮಗೆ ನಮಸ್ತೆ ಹೇಳುವಂಥದ್ದು, ನಿಮಗೆ ಗೌರವವನ್ನು ಸೂಚಿಸುವಂಥದ್ದು. ಲೈಫಲ್ಲಿ ನಾನು ಸೆಟ್ಲ್ ಆಗ್ತೀನಾ ಅಂತ ಹೇಳಿದ್ರೆ ಹೌದು. ನಿಮ್ಮನ್ನು ಈ ರೀತಿ ಜನ ನೋಡಬೇಕು. ಅಂದರೆ ಏನು ಗುರು ಇದು ಈ ರೀತಿ ನೋಡೋದಂದರೆ ಏನು ಅಂದರೆ, ನೀವು ಎತ್ತರಕ್ಕೆ ಬೆಳಿತೀರಾ ಅಂತ ಅರ್ಥ ಅಷ್ಟೇ. ಎತ್ತರಕ್ಕೆ ಅಂದರೆ ಹಿಂಗೆ ನೋಡಿದ್ರೆ ನೀವು ಹೈಟಾಗಿ ಬೆಳಿತೀರಾ ಅಂತಲ್ಲ. ಜೀವನದಲ್ಲಿ ಆ ವ್ಯಾವಹಾರಿಕವಾಗಿ ಆಗಿರ್ಬೋದು, ಪ್ರಾಪಂಚಿಕ ರೀತಿಯಲ್ಲಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ವಿದ್ಯೆ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಎತ್ತರಕ್ಕೆ ಬೆಳಿತೀರಾ. ನೀವು ಲೈಫಲ್ಲಿ ಸೆಟ್ಲ್ ಆಗೇ ಆಗ್ತೀರಾ. ಬರೀ ನೀವು ಆ ಗ್ರಹಗಳನ್ನ ಇತ್ಯಾದಿಗಳನ್ನ ನೋಡೋದಕ್ಕಿಂತ ಇದನ್ನು ನೋಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಸಿಂಹ ಮತ್ತು ಕುಂಭದಲ್ಲಿ ಯಾವುದೇ ಗ್ರಹಗಳು ಇರಲಿ, ಅದು ಅಸ್ತ ಇರಲಿ, ವಕ್ರಿ ಇರಲಿ, ರಾಹು ಇದ್ದಾನೆ, ಕೇತು ಇದ್ದಾನೆ, ಯಾವುದೇ ಗ್ರಹಗಳಿರಲಿ, ಕಾಲಸರ್ಪದೋಷ, ಯೋಗ ಏನೇ ಇರಲಿ, ಆ ಗ್ರಹಗಳಿದೆಯಾ ಅಷ್ಟೇ ನೋಡಿ. ಇದೇ ಗುರು, ಲೈಫಲ್ಲಿ ಸೆಟ್ಲ್ ಆಗೇ ಆಗ್ತೀರಾ. 4 ಜನ ನಮಸ್ತೆ ಹೇಳ್ತಾರೆ, 4 ಜನ ನಿಮಗೆ ಮರ್ಯಾದೆಯನ್ನು ಕೊಡ್ತಾರೆ. ಆ ರೆಸ್ಪೆಕ್ಟ್ ಅನ್ನೋದಿದೆಯಲ್ಲ, ಅದು ನಿಮಗೆ ಸಿಗುತ್ತೆ. ಯಾರೇ ನೋಡಿದಾಗ ಒಂದು ಪೂಜ್ಯ ಭಾವನೆಯಿಂದ ಕೈ ಮುಗಿಯುವಂಥದ್ದು, ಪೂಜ್ಯ ಭಾವನೆಯಿಂದ ನಿಮಗೊಂದು ನಮಸ್ಕಾರವನ್ನು ಹೇಳುವಂಥದ್ದು, ಅಧಿಕಾರಯುತವಾದಂಥ ಸ್ಥಾನಕ್ಕೆ ಖಂಡಿತವಾಗಲೂ ನೀವು ಹೋಗ್ತೀರಾ. ಆಲ್ರೆಡಿ ನಮ್ಮ ಜಾತಕದಲ್ಲಿದೆ, ನಾವು ಆಲ್ರೆಡಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಸೂತ್ರ ಚೆನ್ನಾಗಿದೆ ಅಂತಲ್ವ ಅರ್ಥ? ಹೌದು. ಇದೇ ರೀತಿಯಾದಂಥ ಸರಳವಾಗಿ ಎಲ್ರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಾವು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತರಗತಿಯನ್ನು ಮಾಡ್ತಾ ಇದ್ದೀವಿ. ಜ್ಯೋತಿಷದ ಆಸಕ್ತರು ಯಾರಾದರೂ ಇದ್ದರೆ ಖಂಡಿತವಾಗಲೂ ತಾವು ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಯ ಸಂಖ್ಯೆಯನ್ನು ತಾವು ಸಂಪರ್ಕಿಸಬಹುದು. ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಿಮ್ಮನ್ನು ಆ್ಯಡ್ ಮಾಡಲಾಗುತ್ತೆ. ಎಲ್ಲಿ ಬರುತ್ತೆ ಅಂದರೆ ಅಲ್ಲಿ ನಿಮ್ಮನ್ನು ಆ್ಯಡ್ ಮಾಡಲಾಗುತ್ತೆ. ಸೊ ನಾವು ಮಾಡುವಂಥ ತರಗತಿ, ನಮ್ಮ ವಿಡಿಯೋ ಇತ್ಯಾದಿಗಳ ಕುರಿತಾದಂಥ ಮಾಹಿತಿ ಆ ಗ್ರೂಪಲ್ಲಿ ತಮಗೆ ಸಿಗುತ್ತೆ. ಇಲ್ಲ ನಮಗೆ ಜ್ಯೋತಿಷ ಕಲಿಯುವಂಥ ಆಸಕ್ತಿ ಇಲ್ಲ, ಯಾಕೋ ನೀವು ಜ್ಯೋತಿಷದ ಸೂತ್ರಗಳನ್ನ ಹೇಳಿದಾಗ ನಿಮ್ಮ ಹತ್ರ ಶಾಸ್ತ್ರ ನೋಡಬೇಕು ಅಂತ ನಮ್ಗೆ ಅನಿಸ್ತಾ ಇದೆ ಅಂತ ಯಾರಿಗಾರು ಅನಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ತಾವು ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.